ಸುಮಾರು ಜನರ ಕಣ್ಣಿತ್ತು, ಡಿಸ್ಟ್ ಎಲ್ಲ ಹೋಯಿತು. 5:30ಯಿಂದ 6:30 ಮುಹೂರ್ತ ಏನಂದರೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ. ಗೋವುಗಳು ಹೋಗಿ ಮನೆಗೆ ಬರ್ತಕ್ಕಂಥ ಮುಹೂರ್ತ. ಆ ಮುಹೂರ್ತದಲ್ಲಿ ರಿಲೀಸ್ ಮಾಡಿದ್ದೀನಿ. ಬಹುಶಃ ಅವ್ರಿರ್ತಕ್ಕಂಥ ಮುಹೂರ್ತದಲ್ಲಿ ಇದು ಹೋಗಬೇಕಂತ ಇತ್ತು. ನಮ್ಮ ತುಂಬ ಜನ ಫ್ರೆಂಡ್ಸು ಹಿತಶತ್ರುಗಳೆಲ್ಲ ಇದ್ರಲ್ಲ, ತುಂಬ ಜನ ಕೈವಾಡ ಇತ್ತು ಈ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ. ಅದೇನೋ ಪಾಪ ಅವ್ರ ಆಶೀರ್ವಾದದಿಂದ ಗೋಧೂಳಿ ಮುಹೂರ್ತದಲ್ಲಿ ರಿಲೀಸ್ ಮಾಡಿದ್ದೀನಿ. ನನಗೆ ಶುಭ ಸುದ್ದಿ, ಅವತ್ತು ಮಂಡ್ಯದಲ್ಲಿ ಮಳೆ ಬಂತು, ಇವತ್ತು ಗೋಧೂಳದಲ್ಲಿ ಮಾಡಿದ್ದೀನಿ. ಇದಕ್ಕಿಂತ ದೇವರು ನನ್ನ ಕಡೆ ಇದೆ ಅನ್ನೋದಕ್ಕೆ ಸಾಕ್ಷಿ ಬೇರೆ ಇಲ್ಲ. ನಾನು ಅದಕ್ಕೆ ಖಂಡಿತವಾಗಿ ನಾನು ಕಿವಿಟ್ ಹಾಕಿ ಕೋರ್ಟಿಂದ ಆರ್ಡರ್ ತೊಗೊಂಬಂದಿದ್ದೀನಿ. ಅಂಥವ್ರಿಗೆ ತಕ್ಕ ಉತ್ತರ ಕೋರ್ಟ್ ಉತ್ತರ ಕೊಡ್ತಾರೆ, ಕಾನೂನು ಉತ್ತರ ಕೊಡುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಚಿತ್ರರಂಗ ಚಿಕ್ಕದು. ನಮ್ಮಂಥವ್ರು ಸುಮಾರು ಜನ ಆಸೆ ಪಡ್ತಾವ್ರೆ, ಬರಬೇಕು ಚಿತ್ರ ಮಾಡಬೇಕು ಅಂತ ಬರ್ತಾರೆ. ಬಟ್ ಈ ಥರ ಮಾಡೋದು ಅನ್ಯಾಯ. ಯಾಕೆಂದರೆ ಸೆನ್ಸಾರ್ ಬೋರ್ಡಿನ ಇವತ್ತು ಎಲ್ಲೋ ಒಂದು ಕಡೆ ಒಬ್ಬರು ಕೈ ತುತ್ತಾಯ್ತಾ ಅನ್ನೋ ಒಂದು ನನಗೆ ಡೌಟ್ ಬರ್ತಾ ಇದೆ. ಯಾಕೆಂದರೆ ಸೆನ್ಸಾರ್ ಬೋರ್ಡ್ ಇವರು ಒಂದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಫಸ್ಟು ನಮ್ಮ ಕಂಪ್ನಿಗೆ ಮೇಲ್ ಹಾಕಬೇಕು, ಕಂಪ್ನಿ ಹತ್ರ ಮಾತಾಡಬೇಕು. ನಾನು ಒಪ್ಕೊಂಡಿದ್ದೀನಿ, ಸರ್ಟಿಫಿಕೇಟ್ ಕೊಡಿ ಅಂತ ಒಪ್ಕೊಂಡಿದ್ದೀನಿ. ಕೊಟ್ಟು ಹೇಳ್ಬಿಟ್ಟು ಹೊರಟೆ. ಅದಾದಮೇಲೆ 10 ನಿಮಿಷಕ್ಕೆ ರಿಲೀಸ್ ಕಂಪ್ನಿಗೆ ಪಾಸ್ ಮಾಡ್ತಾರೆ. ಅದು ಅವ್ರು ಹೇಳಬೇಕು, ನನ್ನ ಹತ್ರ ಸೈನ್ ತೊಗೋಬೇಕು, ನನಗೆ ಮೇಲ್ ಹಾಕಬೇಕು ಅದಲ್ಲ. ಅದಾದಮೇಲೆ ರಿಲೀಸ್ ಕಂಪ್ನಿಗೆ ಹೋಗಬೇಕು. ಅವ್ರು ಕೇಳ್ತಾರೆ ಸರ್ಟಿಫಿಕೇಟ್ ನಿಮ್ಗೆ ಓಕೆನಾ ಅಂತ ಕೇಳ್ತಾರೆ, ಇಲ್ಲ ಮೇಲೆಗೆ ಹೋಗ್ತೀರ ಅಂತ. ನಾನು ಓಕೆ ಅಂತ ಹೇಳಿದೆ. ಆದರೂ 10 ನಿಮಿಷಕ್ಕೆ ಅದು ರಿಲೀಸ್ ಕಂಪ್ನಿಗೆ ಪಾಸ್ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. 8 ದಿವಸ ರಜಾ ಹಾಕ್ತಾರೆ. ನಾನು ಎಲ್ಲಿ ಹೋಗಬೇಕು? ನಾಗಾಭರಣ ಕಣ್ಣಾ ಪ್ರಶ್ನೆ ಆಗಿದೆ, ಅವ್ರು ಮೂವಿ ನೋಡೋಂಗಿಲ್ಲ, ಆಫೀಸರ್ ಇಲ್ಲ, ಎಲ್ಲಿ ಹೋಗ್ಬೇಕು ನಾನು? ಏನು ಉದ್ದೇಶ ಇತ್ತು ಇದು ಮಾಡಲಿಕ್ಕೆ? ನಾನು ಒಪ್ಕೊಂಡಿದ್ದೀನಿ. ನನಗೆ ಗೊತ್ತು ಈ ಕತೆ ಮಾಡಬೇಕಾದ್ರೆ ಸರ್ಟಿಫಿಕೇಟ್ ನಂಗೆ ಗೊತ್ತಿದ್ದು. ಯಾಕಂದರೆ ಕತೆ ಕ್ರಿಯೇಟ್ ಮಾಡಿದ್ದೆ ನಾವು. ಇದು ಮಲಯಾಳಿ ಬೇಸ್ಡ್ ಕತೆ ಮಾಡಬೇಕಂತ ಹೇಳಿದ್ದೆ ನಾವು, ಅದಲ್ವಾ? ಸೊ ಅದರಿಂದ ಎಲ್ಲೋ ಒಂದು ಕಡೆ 24 ಅವರ್ಸಲ್ಲಿ ಈ ಮೂವಿ ತೆರೆ ಬರಬೇಕನ್ನೋ ಕಾರಣಕ್ಕೆ ಆಗ ಎಂಟ್ರಿ ಆಗಿದ್ದು ಕುಮಾರಸ್ವಾಮಿ ಅವರು. ನಮ್ಮಣ್ಣ ಎಂಟ್ರಿ ಆದರು. 24 ಗಂಟೆಯಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ ಬೆಳಗ್ಗೆ 4:15 ಓಕೆ ಮಾಡಿಕೊಟ್ರು, ಆಯ್ತಲ್ವಾ? ಸೊ ಅಲ್ಲಿ ಕಟ್ಟಿಂಗ್ ಮಾಡಿ ಅವ್ರದ್ದು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಇಡೀ ನಮ್ಮ ಮುಂಬೈ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು, ಹೆಲ್ಪ್ ಮಾಡಿದ್ರು. ಅಂತೂ ಇಂತೂ ನನ್ನ ಮುಹೂರ್ತಕ್ಕೆ ಮೂವಿ ಬಂತು, ಅದು ಖುಷಿ ಆಯಿತು. ಒಂದು ಕಡೆ ಫ್ಯಾನ್ಸ್ ನೋಡಿ ಈ ಸಕ್ಸಸ್ಫುಲ್ ಇದು ನೋಡಿ ಖುಷಿ ಪಡಬೇಕು. ಇಂಥ ಕುತಂತ್ರದ ಮಧ್ಯೆ ಕನ್ನಡ ಇಂಡಸ್ಟ್ರಿ ನಲಗೋಗ್ತಿದೆ ಅನ್ನೋದು ಒಂದು ಕಷ್ಟ ಬೀಳಬೇಕಂತ ಗೊತ್ತಾಗ್ತಾ ಇಲ್ಲ. ಸರ್, ತಮ್ಮದು ಎಷ್ಟೇ ಕಷ್ಟಗಳಿದ್ರು, ಅವ್ರಿಗೆ ಏನೇ ಇದ್ರೂ ಅದನ್ನೆಲ್ಲನೂ ಬದಿಗೊತ್ತಿ ನಿರ್ಮಾಪಕ ಹಣ ತಂದು ಸಿನಿಮಾ ಮಾಡ್ತಾರೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಎಂಥ ಇದಂದ್ರೂ ರಿಲೀಸ್ ಮಾಡ್ತಾರೆ, ತೊಗೊಂಬಂದು ಇಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸಪೋರ್ಟ್ ಸಿಗಬೇಕೆ ಹೊರತು ಈ ರೀತಿ ದುಡಿಯುವಂಥ ಸರ್, ಸಾವಿರಾರು ಜನ ಪ್ರತಿಭೆಗಳು, ಸಾವಿರಾರು ಜನ ಬಾಕ್ಸಲ್ಲೇ ಇದ್ದೋಗಿದೆ, ಇನ್ನೂ ರಿಲೀಸ್ ಆಗಿಲ್ಲ. ಆ ರಿಲೀಸ್ ಆಗಬೇಕಾದ್ರೆ ಆ ನಿರ್ಮಾಪಕನ ಒಂದು ಕತೆ ಕೇಳಬೇಕು, ಹಂಗೆ ಗೋಲ್ಡ್ ಕೇಳಬೇಕು. ಬಟ್ ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಚಿತ್ರರಂಗನ ತುಳಿತಾವ್ರೆ? ನಿಮ್ಗೆ ಅರ್ಥ ಇದೆ ಯಾಕೆ? ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ, ನಮ್ಮ ಕಮಿಟಿ ಕಂಪ್ಲೇಂಟ್ ಮಾಡ್ತೀನಿ, ಅದಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ಈ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನಾನು ಯಾಕೆ ಉದ್ದೇಶ ವಿತೌಟ್ ಮೈ ಇನ್ಫಾರ್ಮೇಷನ್, ವಿತೌಟ್ ಮೈ ಕಂಪ್ನಿಗೆ ನನಗೆ ಗೊತ್ತಿಲ್ಲದೆ, ನನ್ನ ಮಾತು ಗೊತ್ತಿಲ್ಲದೆ ಹಿಂಗೆ ರಿವ್ಯೂ ಕಮಿಟಿಗೆ ಹಾಕಿದಿರಿ, ಹಾಕ್ಬಿಟ್ಟು ನೀವು ರಜಾ ಮಾಡ್ತಕ್ಕಂಥ ಉದ್ದೇಶ ಏನಂತ ನಾನು ಕೇಳಬೇಕಂತಿದೆ. ನಾನು ಕೇಳ್ತೀನಿ. ನನಗಾಗಿರ್ತಕ್ಕಂಥ, ನನ್ನ ಚಿತ್ರನಾಗಿರ್ತಕ್ಕಂಥ ನೋವು ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದೇ ನನ್ನ ಧ್ಯೇಯ. ಬಟ್ ನನ್ನ 24 ಗಂಟೆಯಲ್ಲಿ ಸರ್, ಅದೆಲ್ಲಿದ್ದರೂ ಮಹಾನ್ ಭಾವ ಗೊತ್ತಿಲ್ಲ ಕುಮಾರಣ್ಣ. ಯಾಕಂದರೆ ಅವರು ಚಿತ್ರರಂಗದವರು. ನನ್ನ ಜೊತೆ ಇದ್ದು ಫುಲ್ ಡೇ ಜೊತೆ ಇದ್ದು, ರಾತ್ರಿ 1 ಗಂಟೆ ತರ ಜೊತೆ ಇದ್ದು, ಬೇರೆ ಕಂಪ್ನಿನ ತರಿಸಿ ಅವ್ರು ರಜಾ ಹಾಕಿದ್ರು ಇಲ್ಲಿ ಬಾಂಬೆಯಲ್ಲಿ. ಅಲ್ಲಿಂದ ಅಜಯ್ ನಾಗಭೂಷಣ್ ಐ ಥಿಂಕ್ IAS ಅಧಿಕಾರಿ ಅವರು, ಅವ್ರನ್ನ ತರಿಸಿ, ಚೇರ್ಮನ್ನ ತರಿಸಿ ಖುದ್ದ ಮಾಡಿ ಬೆಳಗ್ಗೆ 4:15 ಓಕೆ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಈ ಪಟಾಕಿ ಹಚ್ಚೋರು, ಈ ಪೆಗ್ಗಾಕೋರು ಅಂತೂ ಖುಷಿ. ಏನು ಹೇಳಿ, ಮೂವಿ ನಿಂತಾಯಿತು. ಅದು ದೇವರು ಬರೆದಿರ್ತಕ್ಕಂಥ ವರ. ಏನಾಗಬೇಕೋ ಅದೇ ಆಗುತ್ತೆ. ಹೌದು, ಏನಾಗಬೇಕೋ ಅದೇ ಆಗುತ್ತೆ. ಚಿತ್ರರಂಗದಲ್ಲಿ ಅದು ತೋರಿಸಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.